ನಾಳೆ ಏಪ್ರಿಲ್ 30 ಗುರುವಾರ ಅತ್ಯಂತ ಶ್ರೇಷ್ಠವಾದ ನರಸಿಂಹ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿನದಂದು ನರಸಿಂಹ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ದಿನ ಉಪವಾಸ ಮಾಡಿ ವಿಷ್ಣುವಿನ ಅವತಾರವಾದ ನರಸಿಂಹ ದೇವರನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ರೀತಿ ಮಾಡುವುದರಿಂದ ಎಲ್ಲಾ ರೀತಿಯ ಸಮಸ್ಯೆಗಳು, ದುಃಖಗಳು ಮತ್ತು ರೋಗಗಳು ಪರಿಹಾರವಾಗುತ್ತವೆ. ಚತುರ್ದಶಿ ದಿನದಂದು ವಿಷ್ಣು ತನ್ನ ಸರ್ವೋಚ್ಚ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ನರಸಿಂಹ ಅವತಾರವನ್ನು ತೆಗೆದುಕೊಂಡು ಆತನ ತಂದೆಯಾದ ಹಿರಣ್ಯಕಶ್ಯಪುವನ್ನು ಕೊಂದನು. ಈ ದಿನವನ್ನು ನರಸಿಂಹ ಜಯಂತಿಯನ್ನಾಗಿ ಆಚರಿಸಲಾಗುತ್ತದೆ. ಚತುರ್ದಶಿ ತಿಥಿ ಸಮಯ ಏಪ್ರಿಲ್ 29ರ ಸಂಜೆ 7:51 ಪ್ರಾರಂಭವಾಗಿ ಏಪ್ರಿಲ್ 30ರ ರಾತ್ರಿ 9:12 ಮುಕ್ತಾಯವಾಗುತ್ತದೆ. ನಾಳೆಯ ದಿನ ಲಕ್ಷ್ಮೀ ಸಮೇತ ನರಸಿಂಹ ಸ್ವಾಮಿಯನ್ನು ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ 4ನೇ ಅವತಾರವೇ ನರಸಿಂಹ ಸ್ವಾಮಿ. ಹಾಗಾಗಿ ನಾಳೆಯ ದಿನ ನರಸಿಂಹ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇಲ್ಲವೆಂದರೆ ವಿಷ್ಣು ಸಮೇತ ಲಕ್ಷ್ಮಿಯ ಆರಾಧನೆ ಮಾಡಿದರೂ ಲಕ್ಷ್ಮೀ ನಾರಾಯಣರ ಅನುಗ್ರಹ ಲಭಿಸುತ್ತದೆ. ಅದರಲ್ಲೂ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಗುರುವಾರ, ಶುಕ್ರವಾರ ಬಹಳ ಶ್ರೇಷ್ಠವಾದ ದಿನ. ಈ ದಿನದ ಆರಾಧನೆಯಿಂದ ದುಪ್ಪಟ್ಟು ಫಲ ಲಭಿಸುತ್ತದೆ. ಈ ದಿನ ಲಕ್ಷ್ಮೀ ಸಮೇತ ನರಸಿಂಹ ಸ್ವಾಮಿಯನ್ನು ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಜೊತೆಯಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿದರೂ ಶೀಘ್ರವಾಗಿ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ. ನಾಳೆಯ ದಿನ ನಾಗಕೇಸರಿಯನ್ನು ಭಗವಾನ್ ನರಸಿಂಹನಿಗೆ ಅರ್ಪಿಸಬೇಕು. ಇದರಿಂದ ಅನಾವಶ್ಯಕ ಖರ್ಚುಗಳು ನಿಯಂತ್ರಣಕ್ಕೆ ಬರುತ್ತದೆ. ನೀವು ತುಂಬಾ ನಷ್ಟವನ್ನು ಅನುಭವಿಸುತ್ತಿದ್ದರೆ ಈ ದಿನ ನಾಗಕೇಸರಿಯನ್ನು ಖರೀದಿಸಿ ದೇವರ ಮುಂದಿಟ್ಟು ಪೂಜಿಸಿ ನಂತರ ಬೀರುವಿನಲ್ಲಿ ಇಡಬೇಕು. ಇದರಿಂದ ಸಂಪಾದನೆ ಅಥವಾ ಶ್ರೀಮಂತಿಕೆ ಹೆಚ್ಚಾಗುತ್ತದೆ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನವಿಲುಗರಿಯನ್ನು ಅರ್ಪಿಸಿದರೆ ಕಾಳಸರ್ಪ ದೋಷಕ್ಕೆ ಪರಿಹಾರ ಸಿಗುತ್ತದೆ. ಈ ದಿನ ನರಸಿಂಹ ದೇವರಿಗೆ ಮೊಸರನ್ನು ಅರ್ಪಿಸಿದರೆ ಕಾನೂನು, ಕೋರ್ಟು ಕಚೇರಿಗಳ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಈ ದಿನ ದೇವರಿಗೆ ತುಳಸಿಯನ್ನು ಅರ್ಪಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಪೂಜೆಯ ನಂತರ ಮನ್ಯು ಸೂಕ್ತವನ್ನು ಓದಿ ಕಲಶವನ್ನು ದಾನ ಮಾಡಿದರೆ ಭೂದಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಶ್ರೀಗಂಧದ ಲೇಪನವನ್ನು ಅರ್ಪಿಸಿದರೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು, ಕಾಯಿಲೆಗಳಿದ್ದರೆ ನಿವಾರಣೆಯಾಗುತ್ತದೆ. ಈ ದಿನ ನರಸಿಂಹ ದೇವರ ವಿಗ್ರಹ ಅಥವಾ ದೇವಸ್ಥಾನ ಇಲ್ಲವೆಂದರೆ ಮನೆಯಲ್ಲೇ ಲಕ್ಷ್ಮೀ ಸಮೇತ ಶ್ರೀ ನರಸಿಂಹ ಸ್ವಾಮಿಯನ್ನು ನೆನೆಸಿಕೊಂಡು ದೀಪವನ್ನು ಹಚ್ಚಿ ಪ್ರತ್ಯೇಕವಾಗಿ ಸಂಕಲ್ಪ ಮಾಡಿಕೊಂಡರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ, ಶತ್ರುಗಳ ಭಯ ನಿವಾರಣೆಯಾಗುತ್ತದೆ. ನಾಳೆಯ ದಿನ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಎಂಬ ಮಂತ್ರವನ್ನು ಅಥವಾ ನರಸಿಂಹ ಸ್ವಾಮಿಗೆ ಸಂಬಂಧಪಟ್ಟ ಯಾವುದಾದರೂ ಮಂತ್ರ, ಶ್ಲೋಕಗಳನ್ನು ಪಠಿಸಿದರೆ ಅಥವಾ ಕೇಳಿದರೆ ಬಹಳ ಒಳ್ಳೆಯದು. ಓಂ ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ದೌಷ್ಟ್ರಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್ ಎಂಬ ನರಸಿಂಹ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಈ ಗಾಯತ್ರಿ ಮಂತ್ರದಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮತ್ತು ಶತ್ರು ಭಯಗಳು ದೂರವಾಗುತ್ತವೆ. ಇದರ ಜೊತೆಯಲ್ಲಿ ದೇವರ ರಕ್ಷಣೆ, ಧೈರ್ಯ, ಬುದ್ಧಿಶಕ್ತಿ ಮತ್ತು ಜ್ಞಾನವನ್ನು ವೃದ್ಧಿಸುತ್ತದೆ. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದವನ್ನು ಪಠಿಸಲು ಸಾಧ್ಯವಾಗದವರು ಈ ಕೆಳಗಿನ ಮಂತ್ರವನ್ನು ಜಪಿಸಬಹುದು. ಓಂ ಶ್ರೀಂ 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 ಲಕ್ಷ್ಮೀ ನರಸಿಂಹಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ 50 ಲಕ್ಷ ಬಾರಿ ಮೂಲ ಮಂತ್ರವನ್ನು ಜಪಿಸಿದಷ್ಟು ಫಲ ಸಿಗುತ್ತದೆ. ಶತ್ರುಬಾಧೆಗಳು, ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳ ತೊಂದರೆಗಳಿಂದ ಹೊರಬರಲು ಈ ಮಂತ್ರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನರಸಿಂಹ ಜಯಂತಿಯಂದು ಪೂಜೆ ಮಾಡಲು ಸಂಧ್ಯಾಕಾಲ ಅಂದರೆ ಸೂರ್ಯಾಸ್ತದ ಸಮಯ ಅತ್ಯಂತ ಶ್ರೇಷ್ಠವಾದುದು. ಇದಕ್ಕೆ ಪುರಾಣದ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಕಾರಣವಿದೆ. ಹಿರಣ್ಯಕಶ್ಯಪು ತನಗೆ ಹಗಲಿನಲ್ಲಿಯೂ ಸಾವು ಬರಬಾರದು, ರಾತ್ರಿಯಲ್ಲಿಯೂ ಸಾವು ಬರಬಾರದೆಂದು ವರವನ್ನು ಪಡೆದಿದ್ದನು. ಆದ್ದರಿಂದ ಭಗವಾನ್ ನರಸಿಂಹನು ಹಗಲು ಅಲ್ಲದ, ರಾತ್ರಿಯೂ ಅಲ್ಲದ ಸಂಧ್ಯಾಕಾಲದಲ್ಲಿ ಪ್ರಕಟವಾಗಿ ಹಿರಣ್ಯಕಶ್ಯಪುವನ್ನು ಸಂಹಾರ ಮಾಡಿದನು. ನರಸಿಂಹ ಸ್ವಾಮಿಯನ್ನು ಪೂಜಿಸಲು ಶುಭ ಸಮಯ ಮಧ್ಯಾಹ್ನ 4:03 ದಿಂದ 6:34. ಈ ಸಮಯದಲ್ಲಿ ನರಸಿಂಹ ಸ್ವಾಮಿಯ ಆರಾಧನೆ ಮಾಡುವುದು ಅತ್ಯಂತ ಫಲಪ್ರದ. ದೀಪ ಹಚ್ಚಿ ನರಸಿಂಹ ಅಷ್ಟೋತ್ತರ ಅಥವಾ ಸ್ತೋತ್ರಗಳನ್ನು ಪಠಿಸುವುದು ಒಳ್ಳೆಯದು. ಸೂರ್ಯಾಸ್ತದ ಸಮಯದಲ್ಲಿ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಫೋಟೋ, ವಿಗ್ರಹ ಅಥವಾ ವಿಷ್ಣು ಸಮೇತ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹ ಯಾವುದೂ ಇಲ್ಲವೆಂದರೆ ನರಸಿಂಹ ಸ್ವಾಮಿಯನ್ನು ಪ್ರಾರ್ಥಿಸಿ ಹಣತೆಯಲ್ಲಿ ಎಳ್ಳಿನ ಎಣ್ಣೆಯನ್ನು ಹಾಕಿ 9 ಬತ್ತಿಗಳನ್ನು ಇಟ್ಟು ದೀಪವನ್ನು ಬೆಳಗಿಸುವುದು ಅತ್ಯಂತ ಶುಭದಾಯಕ. ನವಗ್ರಹಗಳಲ್ಲಿ ಕುಜಗ್ರಹಕ್ಕೆ ಅಧಿದೇವತೆ ನರಸಿಂಹ ಸ್ವಾಮಿ. ಆದ್ದರಿಂದ 9 ಬತ್ತಿಗಳ ದೀಪವನ್ನು ಹಚ್ಚುವುದರಿಂದ ಕುಜ ದೋಷಗಳಿಂದ ಮುಕ್ತಿ ಸಿಗುತ್ತದೆ. ಅಥವಾ ಕೆಂಪು ಬತ್ತಿಯನ್ನು ಬಳಸಿ ತುಪ್ಪದ ದೀಪಾರಾಧನೆ ಮಾಡಿದರೆ ನರಸಿಂಹ ಸ್ವಾಮಿಗೆ ಅತ್ಯಂತ ಶ್ರೇಷ್ಠ. ಇದರಿಂದ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ. ಅಭಿಜಿತ್ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತದ ಸಮಯದಲ್ಲೂ ದೇವರ ಸ್ಮರಣೆ ಮಾಡಬಹುದು. ಆದರೆ ಮುಖ್ಯ ಪೂಜೆಯನ್ನು ಸಾಯಂಕಾಲಕ್ಕೆ ಮೀಸಲಿಡುವುದು ವಾಡಿಕೆ. ನರಸಿಂಹ ಸ್ವಾಮಿಗೆ ಪಾನಕವೆಂದರೆ ಮಹಾಪ್ರೀತಿ. ಹಾಗಾಗಿ ನಾಳೆಯ ದಿನ ಪಾನಕ, ಮಜ್ಜಿಗೆ, ಹೆಸರು ಬೇಳೆ, ಕೋಸುಂಬರಿ ಮಾಡಬೇಕು. ಇದರ ಜೊತೆಯಲ್ಲಿ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಅವಲಕ್ಕಿಯನ್ನು ಹಾಲಿನಲ್ಲಿ ಅಥವಾ
ಜೇನುತುಪ್ಪದಲ್ಲಿ ಬೆರೆಸಿ ನೈವೇದ್ಯ ಮಾಡಬಹುದು. ನರಸಿಂಹಸ್ವಾಮಿಯ ಉಗ್ರತೆಯನ್ನು ಶಾಂತಗೊಳಿಸಲು ಮೊಸರನ್ನವನ್ನು ನೈವೇದ್ಯ ಮಾಡುವುದು ಕೂಡ ಉತ್ತಮ ಫಲವನ್ನು ನೀಡುತ್ತದೆ. ನರಸಿಂಹಸ್ವಾಮಿಗೆ ಬೆಣ್ಣೆಯನ್ನು ಸಮರ್ಪಿಸುವುದರಿಂದ ನಮ್ಮ ಸಮಸ್ಯೆಗಳೆಲ್ಲವೂ ಬೆಣ್ಣೆ ಕರಗುವಂತೆ ಸುಲಭವಾಗಿ ಪರಿಹಾರವಾಗುತ್ತದೆ. ಈ ದಿನ ಸ್ನಾನ ಮಾಡಿ ಶುದ್ಧವಾದ ನಂತರ ನರಸಿಂಹ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ಎಲ್ಲಾ ಗ್ರಹಗಳ ದೋಷಗಳು ನಿವಾರಣೆಯಾಗುತ್ತದೆ. ಈ ದಿನ ಸಾಧ್ಯವಾದರೆ ಎಳ್ಳು, ಬಟ್ಟೆ, ಆಹಾರ ಮತ್ತು ಅಮೂಲ್ಯವಾದ ಲೋಹಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ಶುಭವೆಂದು ಹೇಳುತ್ತಾರೆ. ನಾಳೆ ಸಂಜೆ ನರಸಿಂಹ ಸ್ವಾಮಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ನರಸಿಂಹ ಕವಚ ಪಠಿಸಿದರೆ ದೃಷ್ಟಿದೋಷ ಮತ್ತು ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ. ಆರ್ಥಿಕ ಸಂಕಷ್ಟ ಇರುವವರು ಈ ದಿನ ಋಣ ವಿಮೋಚನ ನರಸಿಂಹ ಸ್ತೋತ್ರವನ್ನು 11 ಬಾರಿ ಪಠಿಸುವುದು ಅತ್ಯಂತ ಶ್ರೇಷ್ಠ. ಈ ದಿನ ನರಸಿಂಹ ಸ್ವಾಮಿಯ ಜೊತೆಗೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಸೂರ್ಯಾಸ್ತದ ಸಮಯದಲ್ಲಿ ಜನರಿಗೆ ಪಾನಕ ಅಥವಾ ತಂಪಾದ ಮಜ್ಜಿಗೆಯನ್ನು ದಾನ ಮಾಡುವುದರಿಂದ ಕುಜ ದೋಷ ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಈ ದಿನ ಬೆಳ್ಳಿಯ ಪಾತ್ರೆಯಲ್ಲಿ ಬೆಲ್ಲದ ಪಾನಕವನ್ನು ನೈವೇದ್ಯವಾಗಿ ಅರ್ಪಿಸಿ ಪ್ರಾರ್ಥಿಸಿದರೆ ಶುಭ ಫಲ ಲಭಿಸುವುದಲ್ಲದೆ ಸಂತಾನ ಫಲ ದೊರೆಯುತ್ತದೆ. ಮನೆಯಲ್ಲಿ ನರಸಿಂಹಸ್ವಾಮಿಯ ವಿಗ್ರಹವಿದ್ದರೆ ಪಂಚಾಮೃತದ ಅಭಿಷೇಕ ಮಾಡಿದರೆ ಅಥವಾ ವಿಗ್ರಹ ಇಲ್ಲವೆಂದರೆ ನೈವೇದ್ಯ ಮಾಡಿದರೂ ಆರೋಗ್ಯ ವೃದ್ಧಿಯಾಗುತ್ತದೆ. ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತಿದ್ದರೆ ಈ ದಿನ ನರಸಿಂಹ ಸ್ವಾಮಿಗೆ 11 ಕೆಂಪು ದಾಸವಾಳದ ಹೂವುಗಳನ್ನು ಅರ್ಪಿಸಿ ಉದ್ಯೋಗ ಪ್ರಗತಿಗಾಗಿ ಸಂಕಲ್ಪ ಮಾಡಿ. ನರಸಿಂಹ ಸ್ವಾಮಿ ಕುಜಗ್ರಹದ ಅಧಿದೇವತೆ ಆದ್ದರಿಂದ ಜಾತಕದಲ್ಲಿ ಮಂಗಳ ದೋಷ ಇರುವವರು ಈ ದಿನ ಕಡ್ಡಾಯವಾಗಿ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ವಸ್ತ್ರವನ್ನು ದಾನ ಮಾಡಬೇಕು. ಈ ದಿನ ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿಟ್ಟು ವಿಶೇಷವಾಗಿ ಸಂಕಲ್ಪ ಮಾಡಿ ಪೂಜಿಸುವುದರಿಂದ ಕೋರ್ಟ್ ಕೇಸುಗಳಲ್ಲಿ ಜಯ ಲಭಿಸುತ್ತದೆ. ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿನದಿಂದ ಓಂ ಅಥವಾ ಸ್ವಸ್ತಿಕ್ ಚಿಹ್ನೆ ಹಾಕಿ ನರಸಿಂಹ ಸ್ವಾಮಿಯ ಸ್ಮರಣೆ ಮಾಡಿದರೆ ಸಾಕು, ಮನೆಯೊಳಗೆ ದಾರಿದ್ರ್ಯ ಪ್ರವೇಶಿಸುವುದಿಲ್ಲ. ಮೇಲೆ ಹೇಳಿದ ಎಲ್ಲಾ ಪರಿಹಾರವನ್ನು ಮಾಡಬೇಕೆಂದೇನೂ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದಾದರೂ ಒಂದೆರಡು ಪರಿಹಾರ ಮಾಡಿದರೂ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಅನುಗ್ರಹ ಲಭಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.